ನಿಮ್ಮ ಮಣ್ಣು ಮತ್ತು ಸಸ್ಯಗಳಿಗೆ ಮೈಕ್ರೋರೈನ್ ಲಸಿಕೆ ಹಾಕಿ. ನಮ್ಮ ಮಣ್ಣು ಬಿಕ್ಕಟ್ಟಿನಲ್ಲಿದೆ. ಕಳೆದ ಶತಮಾನದಿಂದ ನಾವು ವಿವಿಧ ಕೃಷಿ ರಾಸಾಯನಿಕಗಳು, ಆಳವಾದ ಉಳಿಮೆ ವಿಧಾನಗಳು ಮತ್ತು ನಿರಂತರ ಕೊಯ್ಲುಗಳನ್ನ ತಡೆಯಿಲ್ಲದೆ ಬಳಸುತ್ತಿದ್ದೇವೆ. ಇದರಿಂದಾಗಿ ನಮ್ಮ ಕೃಷಿ ಮಣ್ಣು ಅನುತ್ಪಾದಕ ಮತ್ತು ಬಂಜರು ಆಗುತ್ತದೆ. ಇದು ಈಗ ವಿಶ್ವ ಬಿಕ್ಕಟ್ಟು ಎನಿಸಿಕೊಂಡಿದೆ. ಮೈಕ್ರೋರೈನ್ ಶ್ರೀ ಬಯೋನ ಪವಾಡ ಮಣ್ಣಿನ ಲಸಿಕೆ ಮಣ್ಣಿನ ಆರೋಗ್ಯ ಮತ್ತು ಉತ್ಪಾದಕತೆಯನ್ನ ಪುನಃಸ್ಥಾಪಿಸಲು ಈಗ ಲಭ್ಯವಿದೆ. ಮೈಕ್ರೋರೈನ್ ಸೂಕ್ಷ್ಮ ಜೀವಿಯ ಜೈವಿಕ ಉತ್ತೇಜಕಗಳ ಒಂದು ವಿಶಿಷ್ಟವಾದ ಮಿಶ್ರಣವಾಗಿದ್ದು, ಅಜೀವ ಮತ್ತು ಜೈವಿಕ ಸವಾಲುಗಳನ್ನು ಎದುರಿಸಲು, ಮಣ್ಣಿನ ಫಲವತ್ತತೆ ಮತ್ತು ಮೊಳಕೆಯೊಡೆಯುವ ಸಸ್ಯಗಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಸುಧಾರಿಸಲು 2 ಕಾರ್ಯಗಳನ್ನ ಹೊಂದಿದೆ. ಮೈಕ್ರೋರೈನ್ ಸೂತ್ರೀಕರಣ ಮತ್ತು ಮೈಕ್ರೋರೈನ್ ಸೂಕ್ಷ್ಮ ಜೀವಿಗಳು ಬಹಳ ವಿಶೇಷವಾದವು. ಮೈಕ್ರೋರೈನ್ ಜೈವಿಕ ಸಾರಜನಕ ಸ್ಥಿರೀಕರಣ, ಫಾಸ್ಫೇಟ್ ಕರಗುವಿಕೆ, ಕಾರ್ಬನ್ ಸಿಕ್ವೆಸ್ಟ್ರೇಷನ್, ಬರ ತಗ್ಗಿಸುವಿಕೆ, ಲವಣಾಂಶ, ರೋಗ ಮತ್ತು ಕೀಟ ಸಹಿಷ್ಣುತೆಯಂತಹ ವಿವಿಧ ಶಾರೀರಿಕ ಮತ್ತು ಜೀವ ರಾಸಾಯನಿಕ ಪ್ರಕ್ರಿಯೆಗಳ ಮೂಲಕ ಮಣ್ಣಿನ ಆರೋಗ್ಯವನ್ನ ಉತ್ತೇಜಿಸುತ್ತದೆ. ಒಟ್ಟಾರೆಯಾಗಿ ಮೈಕ್ರೋರೈನ್ ಮಣ್ಣಿನ ಉತ್ಪಾದಕತೆಯ ಮತ್ತು ಬೆಳೆಗಳ ಉತ್ಪಾದಕತೆಯನ್ನ ಸಮರ್ಥನೀಯ ರೀತಿಯಲ್ಲಿ ಸುಧಾರಿಸುತ್ತದೆ. ಬೀಜ ಬಿತ್ತನೆ ಅಥವಾ ಮೊಳಕೆ ನಾಟಿ ಮಾಡುವ ಮೊದಲು ಮತ್ತು ನಂತರ ನಿಮ್ಮ ಮಣ್ಣಿನಲ್ಲಿ ಮೈಕ್ರೋರೈನ್ ಸಿಂಪಡಿಸಿ. ಮೈಕ್ರೋರೈನ್ ಸೂಕ್ಷ್ಮ ಜೀವಿಗಳು ಮಣ್ಣಿನಲ್ಲಿ ಗುಣಿಸುತ್ತವೆ ಮತ್ತು ಸಾವಯವ ವಸ್ತುಗಳನ್ನ ತೊಳಿಸುತ್ತವೆ ಮತ್ತು ವಿವಿಧ ಮಣ್ಣಿನ ಜೈವಿಕ ಪ್ರಕ್ರಿಯೆಗಳಲ್ಲಿ ತೊಡಗುತ್ತವೆ. ಮೊಳಕೆಯೊಡೆಯುವ ಬೀಜಗಳು ಮೊಳಕೆ ಮತ್ತು ಸಸ್ಯಗಳನ್ನ ಬೆಂಬಲಿಸುತ್ತವೆ. ಲಸಿಕೆಯಂತೆ ಸೂಕ್ಷ್ಮ ಜೀವಿಗಳು ಸಸ್ಯಗಳಿಗೆ ಹೋಗಿ ಬೆಳೆ ಜೈವಿಕ ಕ್ರಿಯೆಗಳನ್ನ ಸುಧಾರಿಸುತ್ತವೆ. ಬಳಕೆ: 100 ಮಿಲಿ ಮೈಕ್ರೋರೈನ್ ದ್ರವ ಮತ್ತು 75 ಗ್ರಾಂ ಮೈಕ್ರೋರೈನ್ ಪೌಡರ್ ಅನ್ನ 250 ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ಮತ್ತು 1 ಎಕರೆ ಬೆಳೆ ಭೂಮಿಯಲ್ಲಿ ಬಿತ್ತನೆ ಮಾಡುವ ಮೊದಲು ಮತ್ತು ಬಿತ್ತನೆಯ ನಂತರ ಅಥವಾ ಪ್ರತ್ಯೇಕ ಸಸ್ಯಗಳ ಬೇರು ವಲಯದಲ್ಲಿ ಸಿಂಪಡಿಸಿ. ಮಣ್ಣು ಕನಿಷ್ಠ ತೇವಾಂಶವನ್ನು ಹೊಂದಿದೆ ಎಂದು ಖಚಿತಪಡಿಸಿಕೊಳ್ಳಿ. ಮೈಕ್ರೋರೈನ್ ಇಂದ ಇಂದು ನಿಮ್ಮ ಮಣ್ಣಿಗೆ ಲಸಿಕೆ ಹಾಕಿ. ಮಣ್ಣಿಗೆ ಆರೋಗ್ಯ, ಬೆಳೆಗೆ ಬಲ, ರೈತನಿಗೆ ಸಂಪತ್ತು.